ಮಹಾಕುಂಭ ಮೇಳಕ್ಕೆ ತೆರಳಿದ ಬೀದರ್ನ ಒಂದೇ ಕುಟುಂಬದ ಮೂವರು ಸೇರಿದಂತೆ ಒಟ್ಟು 5 ಜನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ನಾವು ಬೀದರ್ ನಗರದ ಲಾಡಗೇರಿಯಲ್ಲಿದ್ದೀವಿ. ಇಡೀ ಬಡಾವಣೆ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಈ ಒಂದು ಘಟನೆಯಿಂದ ನಿಜಕ್ಕೂ ಸಾಕಷ್ಟು ಈ ಒಂದು ಬಡಾವಣೆ ಕುಟುಂಬಸ್ಥರಿಗೆ ಒಂದು ಶಾಕ್ ಆಗ್ಯದ ಅಂತ ಹೇಳ್ಬೋದು. ಕಳೆದ 18ರಂದು ಇದೇ ಒಂದು ಬಡಾವಣೆಯಿಂದ ಸಾಕಷ್ಟು ಒಂದು ಸಂಭ್ರಮದಿಂದ ಕ್ಲೂಸರಲ್ಲಿ 14 ಜನ ಈಗಾಗಲೇ ಉತ್ತರ ಪ್ರದೇಶದ ಮಹಾಕುಂಭಮೇಳ ಪ್ರಯಾಗ್ರಾಜ್ ತೆರಳಿದರು. ಪ್ರಯಾಗ್ರಾಜ್ದಲ್ಲಿ ಪುಣ್ಯ ಸ್ನಾನ ಮುಗಿಸಿಕೊಂಡು ಕಾಶಿಗೆ ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ನಡೆದಂಥ ದುರಂತ ನಿಜಕ್ಕೂ ಸಾಕಷ್ಟೊಂದು ನೋವಿಲ್ಲ ಆವರಿಸಿದೆ. ಇಲ್ಲಿ ಬಡಾವಣೆಯವರಿದ್ದಾರೆ. ಸರ್, ಏನಾಗಿದೆ ಘಟನೆ? ಯಾವಾಗ ಹೋದರು? ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾವು ಮೊಬೈಲ್ ಮಾತಾಡಿದ್ದೆ ಸರ್. ಮೊಬೈಲಿಂದ ಹಿಂಗಾಗಿದೆ 5 ಗಂಟೆಗೆ ಏನಾಗಿದೆ? ಡೆತ್ ಆಗಿದ್ದಾರೆ ಒಂದು 6 ಜನ ಅಂತ ಹೇಳಿದ್ದಾರೆ ಸರ್. ಎಲ್ಲಾಗಿದೆ ಆಕ್ಸಿಡೆಂಟು? ಹೆಂಗಾಗಿದೆ? ಯಾವ ಗಾಡಿ ಆಗಿದೆ? ಲಾರಿ ಆಗಿದೆ ಇವರು. ಇಲ್ಲಿ ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತು ಏನಾಗಿದೆ ಸರ್? ಹೆಂಗೆ ಘಟನೆ ಇದೆ? ಹೆಂಗೆ ಅವರು ಬೆಳಗ್ಗೆ ಪ್ರಯಾಗ್ರಾಜ್ಲಿಂದ ಕಾಶಿಗೆ ಹೊರಡ್ತಿದ್ರು ಸರ್. ಪ್ರಯಾಗ್ರಾಜ್ಲಿಂದ ಕಾಶಿಗೆ ಹೋಗೋಪರಿ ಮಸ್ಕಿನಾಗ ಏನೋ ಅಲ್ಲಿ ರಾಯ್ಪುರ್ ಅಂತೇಳಿ ವಿಲೇಜ್ ಇದೆ ಒಂದು. ಅಲ್ಲಿ ಬೆಳಗ್ಗೆ ಲಾರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಒಂದೇ ಫ್ಯಾಮಿಲಿದಲ್ಲಿ 5 ಜನ ಡೆತ್ ಆಗಿದೆ. ಮತ್ತು ಈಗಾಗಲೇ ನಾವು ಬೀದರ್ SP ಸರ್ ಅವ್ರಿಗೆ ಮಾತಾಡೀನಿ. ಬೀದರ್ SP ಸರ್, DC ಮೇಡಮ್ಗೆ ಮತ್ತು ನಮ್ಮ ಬೀದರ್ ಉಸ್ತುವಾರಿ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಭೀ ಮಾತಾಡಿದೆವು. ಈಗ ಅವ್ರು ಆಗಲೇ ಅಲ್ಲೆಲ್ಲ ಬೀದರ್ ನಮ್ದು ವಾರಣಾಸಿ SP ಜೊತೆ ಮಾತಾಡಿದ್ದಾರೆ. ಈಶ್ವರ್ ಸಾಬರು ಮಾತಾಡೋಲ್ಲಿಂದೆಲ್ಲ ವ್ಯವಸ್ಥೆ ಮಾಡಕತ್ತಾರ. ಅಲ್ಲಿಂದ ತರದ ಪ್ರಯತ್ನನೂ ಮಾಡತ್ತಾರ ಅವ್ರು ಭೀ. ಅಂದರೆ ಟೋಟಲ್ ಎಷ್ಟು ಜನ ಹೋಗಿರು ಸರ್? ಯಾವ ಡೇಟಿಗೆ ಹೋಗಿರು? ಇಲ್ಲಿಂದ ಮೊನ್ನೆ ಮಂಗಳವಾರ ದಿವಸ ಬೆಳಗ್ಗೆ ಹೋಗಿರು. ಇಲ್ಲಿಂದ ಟೋಟಲ್ 13 ಜನ ಹೋಗಿರು. 13 ಜನರಿಗೆ 5 ಜನ ಸಾವು ಆಗಿದೆ, ಒಂದು 7 ಜನ ಗಾಯಾಲಾಗಿದ್ದಾರೆ ಭಾಳ. ಸಿಕ್ಕಿದೆ ಸರ್. ಅಂದರೆ ಎಲ್ಲಿಗೆ ಹೋಗಿರೋರು ಈಗ? ಮತ್ತು ಆಗಲಿ ಅಂದ್ರೆ ಎಲ್ಲಿಪ್ಪ ಅಂದ್ರೆ ಪ್ರಯಾಗ್ರಾಜ್ ಹೋಗಿ ಮುಗಿಸಿ ಕಾಶಿ ಹೋಗ್ತಾ ಇದ್ದಾರೆ ಹೆಂಗೆ ಸರ್? ಪ್ರಯಾಗ್ರಾಜ್ ಮುಗಿಸಿ ಕಾಶಿ ಹೋಗುತ್ತಿದ್ದರು. ಕಾಶಿ ಇವತ್ತು ಹೋಗೋತ್ರ ಬೆಳಗ್ಗೆ ಆಗಿದೆ ಸರ್ ಇದು. ಸೊ ಇದು ಈ ಒಂದು ಬಡಾವಣೆಯ ನಿವಾಸಿಗಳ ಮಾತಂತ ಹೇಳ್ಬೋದು. ಇಂದು ಬೆಳ್ಳಂಬೆಳಗ್ಗೆ ನಸುಕಿನ ಜಾವ ನಡೆದಂಥ ಒಂದು ದುರಂತ ನಿಜಕ್ಕೂ ಇಡೀ ಲಾಡಗೇರಿ ಬಡಾವಣೆಯಲ್ಲಿ ಒಂದು ಮೌನ ಆವರಿಸಿ ಸಾಕಷ್ಟು ಒಂದು ದುಃಖದಲ್ಲಿ ಇಡೀ ಕಾಲೋನಿಯ ಜನರಿದ್ದಾರೆ ಅಂತ ಹೇಳ್ಬೋದು. ಪುಣ್ಯ ಸ್ನಾನ ಮುಗಿಸಿಕೊಂಡು ಏನೋ ಕಾಶಿಗೆ ತೆರಳ್ತಾ ಇದ್ದರು. ಆ ಸಂದರ್ಭದಲ್ಲಿ ನಡೆದಂಥ ಭೀಕರ ರಸ್ತೆ ಅಪಘಾತ ನಿಜಕ್ಕೂ ಕಾಲೋನಿ ಜನರಿಗೆ ಮಾತು ಬಾರದಂತೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ಮರ್ಕಲ ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಕುಂಭ ಮೇಳಕ್ಕೆ ತೆರಳಿದ ಬೀದರ್ನ ಒಂದೇ ಕುಟುಂಬದ ಮೂವರು ಸೇರಿದಂತೆ ಒಟ್ಟು 5 ಜನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ನಾವು ಬೀದರ್ ನಗರದ ಲಾಡಗೇರಿಯಲ್ಲಿದ್ದೀವಿ. ಇಡೀ ಬಡಾವಣೆ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಈ ಒಂದು ಘಟನೆಯಿಂದ ನಿಜಕ್ಕೂ ಸಾಕಷ್ಟು ಈ ಒಂದು ಬಡಾವಣೆ ಕುಟುಂಬಸ್ಥರಿಗೆ ಒಂದು ಶಾಕ್ ಆಗ್ಯದ ಅಂತ ಹೇಳ್ಬೋದು. ಕಳೆದ 18ರಂದು ಇದೇ ಒಂದು ಬಡಾವಣೆಯಿಂದ ಸಾಕಷ್ಟು ಒಂದು ಸಂಭ್ರಮದಿಂದ ಕ್ಲೂಸರಲ್ಲಿ 14 ಜನ ಈಗಾಗಲೇ ಉತ್ತರ ಪ್ರದೇಶದ ಮಹಾಕುಂಭಮೇಳ ಪ್ರಯಾಗ್ರಾಜ್ ತೆರಳಿದರು. ಪ್ರಯಾಗ್ರಾಜ್ದಲ್ಲಿ ಪುಣ್ಯ ಸ್ನಾನ ಮುಗಿಸಿಕೊಂಡು ಕಾಶಿಗೆ ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ನಡೆದಂಥ ದುರಂತ ನಿಜಕ್ಕೂ ಸಾಕಷ್ಟೊಂದು ನೋವಿಲ್ಲ ಆವರಿಸಿದೆ. ಇಲ್ಲಿ ಬಡಾವಣೆಯವರಿದ್ದಾರೆ. ಸರ್, ಏನಾಗಿದೆ ಘಟನೆ? ಯಾವಾಗ ಹೋದರು? ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾವು ಮೊಬೈಲ್ ಮಾತಾಡಿದ್ದೆ ಸರ್. ಮೊಬೈಲಿಂದ ಹಿಂಗಾಗಿದೆ 5 ಗಂಟೆಗೆ ಏನಾಗಿದೆ? ಡೆತ್ ಆಗಿದ್ದಾರೆ ಒಂದು 6 ಜನ ಅಂತ ಹೇಳಿದ್ದಾರೆ ಸರ್. ಎಲ್ಲಾಗಿದೆ ಆಕ್ಸಿಡೆಂಟು? ಹೆಂಗಾಗಿದೆ? ಯಾವ ಗಾಡಿ ಆಗಿದೆ? ಲಾರಿ ಆಗಿದೆ ಇವರು. ಇಲ್ಲಿ ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತು ಏನಾಗಿದೆ ಸರ್? ಹೆಂಗೆ ಘಟನೆ ಇದೆ? ಹೆಂಗೆ ಅವರು ಬೆಳಗ್ಗೆ ಪ್ರಯಾಗ್ರಾಜ್ಲಿಂದ ಕಾಶಿಗೆ ಹೊರಡ್ತಿದ್ರು ಸರ್. ಪ್ರಯಾಗ್ರಾಜ್ಲಿಂದ ಕಾಶಿಗೆ ಹೋಗೋಪರಿ ಮಸ್ಕಿನಾಗ ಏನೋ ಅಲ್ಲಿ ರಾಯ್ಪುರ್ ಅಂತೇಳಿ ವಿಲೇಜ್ ಇದೆ ಒಂದು. ಅಲ್ಲಿ ಬೆಳಗ್ಗೆ ಲಾರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಒಂದೇ ಫ್ಯಾಮಿಲಿದಲ್ಲಿ 5 ಜನ ಡೆತ್ ಆಗಿದೆ. ಮತ್ತು ಈಗಾಗಲೇ ನಾವು ಬೀದರ್ SP ಸರ್ ಅವ್ರಿಗೆ ಮಾತಾಡೀನಿ. ಬೀದರ್ SP ಸರ್, DC ಮೇಡಮ್ಗೆ ಮತ್ತು ನಮ್ಮ ಬೀದರ್ ಉಸ್ತುವಾರಿ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಭೀ ಮಾತಾಡಿದೆವು. ಈಗ ಅವ್ರು ಆಗಲೇ ಅಲ್ಲೆಲ್ಲ ಬೀದರ್ ನಮ್ದು ವಾರಣಾಸಿ SP ಜೊತೆ ಮಾತಾಡಿದ್ದಾರೆ. ಈಶ್ವರ್ ಸಾಬರು ಮಾತಾಡೋಲ್ಲಿಂದೆಲ್ಲ ವ್ಯವಸ್ಥೆ ಮಾಡಕತ್ತಾರ. ಅಲ್ಲಿಂದ ತರದ ಪ್ರಯತ್ನನೂ ಮಾಡತ್ತಾರ ಅವ್ರು ಭೀ. ಅಂದರೆ ಟೋಟಲ್ ಎಷ್ಟು ಜನ ಹೋಗಿರು ಸರ್? ಯಾವ ಡೇಟಿಗೆ ಹೋಗಿರು? ಇಲ್ಲಿಂದ ಮೊನ್ನೆ ಮಂಗಳವಾರ ದಿವಸ ಬೆಳಗ್ಗೆ ಹೋಗಿರು. ಇಲ್ಲಿಂದ ಟೋಟಲ್ 13 ಜನ ಹೋಗಿರು. 13 ಜನರಿಗೆ 5 ಜನ ಸಾವು ಆಗಿದೆ, ಒಂದು 7 ಜನ ಗಾಯಾಲಾಗಿದ್ದಾರೆ ಭಾಳ. ಸಿಕ್ಕಿದೆ ಸರ್. ಅಂದರೆ ಎಲ್ಲಿಗೆ ಹೋಗಿರೋರು ಈಗ? ಮತ್ತು ಆಗಲಿ ಅಂದ್ರೆ ಎಲ್ಲಿಪ್ಪ ಅಂದ್ರೆ ಪ್ರಯಾಗ್ರಾಜ್ ಹೋಗಿ ಮುಗಿಸಿ ಕಾಶಿ ಹೋಗ್ತಾ ಇದ್ದಾರೆ ಹೆಂಗೆ ಸರ್? ಪ್ರಯಾಗ್ರಾಜ್ ಮುಗಿಸಿ ಕಾಶಿ ಹೋಗುತ್ತಿದ್ದರು. ಕಾಶಿ ಇವತ್ತು ಹೋಗೋತ್ರ ಬೆಳಗ್ಗೆ ಆಗಿದೆ ಸರ್ ಇದು. ಸೊ ಇದು ಈ ಒಂದು ಬಡಾವಣೆಯ ನಿವಾಸಿಗಳ ಮಾತಂತ ಹೇಳ್ಬೋದು. ಇಂದು ಬೆಳ್ಳಂಬೆಳಗ್ಗೆ ನಸುಕಿನ ಜಾವ ನಡೆದಂಥ ಒಂದು ದುರಂತ ನಿಜಕ್ಕೂ ಇಡೀ ಲಾಡಗೇರಿ ಬಡಾವಣೆಯಲ್ಲಿ ಒಂದು ಮೌನ ಆವರಿಸಿ ಸಾಕಷ್ಟು ಒಂದು ದುಃಖದಲ್ಲಿ ಇಡೀ ಕಾಲೋನಿಯ ಜನರಿದ್ದಾರೆ ಅಂತ ಹೇಳ್ಬೋದು. ಪುಣ್ಯ ಸ್ನಾನ ಮುಗಿಸಿಕೊಂಡು ಏನೋ ಕಾಶಿಗೆ ತೆರಳ್ತಾ ಇದ್ದರು. ಆ ಸಂದರ್ಭದಲ್ಲಿ ನಡೆದಂಥ ಭೀಕರ ರಸ್ತೆ ಅಪಘಾತ ನಿಜಕ್ಕೂ ಕಾಲೋನಿ ಜನರಿಗೆ ಮಾತು ಬಾರದಂತೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ಮರ್ಕಲ ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಕುಂಭ ಮೇಳಕ್ಕೆ ತೆರಳಿದ ಬೀದರ್ನ ಒಂದೇ ಕುಟುಂಬದ ಮೂವರು ಸೇರಿದಂತೆ ಒಟ್ಟು 5 ಜನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ.
ನಾವು ಬೀದರ್ ನಗರದ ಲಾಡಗೇರಿಯಲ್ಲಿದ್ದೀವಿ. ಇಡೀ ಬಡಾವಣೆ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಈ ಒಂದು ಘಟನೆಯಿಂದ ನಿಜಕ್ಕೂ ಸಾಕಷ್ಟು ಈ ಒಂದು ಬಡಾವಣೆ ಕುಟುಂಬಸ್ಥರಿಗೆ ಒಂದು ಶಾಕ್ ಆಗ್ಯದ ಅಂತ ಹೇಳ್ಬೋದು. ಕಳೆದ 18ರಂದು ಇದೇ ಒಂದು ಬಡಾವಣೆಯಿಂದ ಸಾಕಷ್ಟು ಒಂದು ಸಂಭ್ರಮದಿಂದ ಕ್ಲೂಸರಲ್ಲಿ 14 ಜನ ಏನೀಗಾಗಲೇ ಉತ್ತರ ಪ್ರದೇಶದ ಮಹಾಕುಂಭಮೇಳ ಪ್ರಯಾಗ್ರಾಜ್ ತೆರಳಿದರು. ಪ್ರಯಾಗ್ರಾಜ್ದಲ್ಲಿ ಪುಣ್ಯ ಸ್ನಾನ ಮುಗಿಸಿಕೊಂಡು ಕಾಶಿಗೆ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ನಡೆದಂಥ ದುರಂತ ನಿಜಕ್ಕೂ ಸಾಕಷ್ಟೊಂದು ನೋವಿಲ್ಲ ಆವರಿಸಿದೆ. ಇಲ್ಲಿ ಬಡಾವಣೆಯವರಿದ್ದಾರೆ. ಸರ್, ಏನಾಗಿದೆ ಘಟನೆ? ಯಾವಾಗ ಹೋದರು? ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾವು ಮೊಬೈಲ್ ಮಾತಾಡಿದ್ದೆ ಸರ್, ಮೊಬೈಲ್ ನಂತರ ಹಿಂಗಾಗಿದೆ 5 ಗಂಟೆಗೆ ಏನಾಗಿದೆ? ಡೆತ್ ಆಗಿದ್ದಾರೆ ಒಂದು 6 ಜನ ಅಂತ ಹೇಳಿದ್ದಾರೆ ಸರ್. ಎಲ್ಲಾಗಿದೆ ಆಕ್ಸಿಡೆಂಟು? ಹೆಂಗಾಗಿದೆ? ಯಾವ ಗಾಡಿ ಹೋಗಿದೆ? ಲಾರಿ ಆಗಿದೆ ಇವರು. ಇಲ್ಲಿ ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತು ಏನಾಗಿದೆ ಸರ್? ಹೆಂಗೆ ಘಟನೆ ಇದೆ? ಹೆಂಗೆ ಅವರು ಬೆಳಗ್ಗೆ ಪ್ರಯಾಗ್ರಾಜ್ಲಿಂದ ಕಾಶಿಗೆ ಹೊರಡ್ತಿದ್ರು ಸರ್. ಪ್ರಯಾಗ್ರಾಜ್ಲಿಂದ ಕಾಶಿ ಹೋಗೋಪರಿ ಮಸ್ಕಿನಾಗ ಏನೋ ಅಲ್ಲಿ ರಾಯ್ಪುರ್ ಅಂತೇಳಿ ವಿಲೇಜ್ ಇದೆ ಒಂದು. ಅಲ್ಲಿ ಬೆಳಗ್ಗೆ ಲಾರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಒಂದೇ ಫ್ಯಾಮಿಲಿದಲ್ಲಿ 5 ಜನ ಡೆತ್ ಆಗಿದೆ. ಮತ್ತು ಈಗಾಗಲೇ ನಾವು ಬೀದರ್ SP ಸರ್ ಅವ್ರಿಗೆ ಮಾತಾಡೀನಿ. ಬೀದರ್ SP ಸರ್, DC ಮೇಡಮ್ಗೆ ಮತ್ತು ನಮ್ಮ ಬೀದರ್ ಉಸ್ತುವಾರಿ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಭೀ ಮಾತಾಡಿದೆವು. ಈಗ ಅವ್ರು ಆಗಲೇ ಅಲ್ಲೆಲ್ಲ ಬೀದರ್ ನಮ್ದು ವಾರಣಾಸಿ SP ಜೊತೆ ಮಾತಾಡಿದ್ದಾರೆ ಈಶ್ವರ್ ಸಾಬರು. ಮಾತಾಡೋಲ್ಲಿಂದೆಲ್ಲ ವ್ಯವಸ್ಥೆ ಮಾಡಕತ್ತಾರ. ಅಲ್ಲಿಂದ ತರದ ಪ್ರಯತ್ನನೂ ಮಾಡತ್ತಾರ ಅವ್ರು ಭೀ. ಅಂದರೆ ಟೋಟಲ್ ಎಷ್ಟು ಜನ ಹೋಗಿರು ಸರ್? ಯಾವ ಡೇಟಿಗೆ ಹೋಗಿರು? ಇಲ್ಲಿಂದ ಮೊನ್ನೆ ಮಂಗಳವಾರ ದಿವಸ ಬೆಳಗ್ಗೆ ಹೋಗಿರು. ಇಲ್ಲಿಂದ ಟೋಟಲ್ 13 ಜನ ಹೋಗಿರು. 13 ಜನರಿಗೆ 5 ಜನ ಸಾವು ಆಗಿದೆ, ಒಂದು 7 ಜನ ಗಾಯಾಲಾಗಿದ್ದಾರೆ ಭಾಳ. ಸಿಕ್ಕಿದೆ ಸರ್. ಅಂದ್ರೆ ಎಲ್ಲಿಗೆ ಹೋಗಿರೋರು ಈಗ? ಮತ್ತೆ ಆಗಲಿ ಅಂದ್ರೆ ಎಲ್ಲಿಪ್ಪ ಅಂದ್ರೆ ಪ್ರಯಾಗ್ರಾಜ್ ಹೋಗಿ ಮುಗಿಸಿ ಕಾಶಿ ಹೋಗ್ತಾ ಇದ್ದಾರೆ ಹೆಂಗೆ ಸರ್? ಪ್ರಯಾಗ್ರಾಜ್ ಮುಗಿಸಿ ಕಾಶಿ ಹೋಗುತ್ತಿದ್ದರು. ಕಾಶಿ ಇವತ್ತು ಹೋಗೋತ್ರ ಬೆಳಗ್ಗೆ ಆಗಿದೆ ಸರ್ ಇದು. ಸೊ ಇದು ಈ ಒಂದು ಬಡಾವಣೆಯ ನಿವಾಸಿಗಳ ಮಾತಂತ ಹೇಳ್ಬೋದು. ಇಂದು ಬೆಳಗ್ಗೆ ನಸುಕಿನ ಜಾವ ನಡೆದಂಥ ಒಂದು ದುರಂತ ನಿಜಕ್ಕೂ ಇಡೀ ಲಾಡಗೇರಿ ಬಡಾವಣೆಯಲ್ಲಿ ಒಂದು ಮೌನ ಆವರಿಸಿ ಸಾಕಷ್ಟು ಒಂದು ದುಃಖದಲ್ಲಿ ಇಡೀ ಕಾಲೋನಿಯ ಜನರಿದ್ದಾರೆ ಅಂತ ಹೇಳ್ಬೋದು. ಪುಣ್ಯ ಸ್ನಾನ ಮುಗಿಸಿಕೊಂಡು ಕಾಶಿಗೆ ತೆರಳ್ತಾ ಇದ್ದರು. ಆ ಸಂದರ್ಭದಲ್ಲಿ ನಡೆದಂಥ ಭೀಕರ ರಸ್ತೆ ಅಪಘಾತ ನಿಜಕ್ಕೂ ಕಾಲೋನಿ ಜನರಿಗೆ ಮಾತು ಬಾರದಂತೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ಮರ್ಕಲ ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಕುಂಭ ಮೇಳಕ್ಕೆ ತೆರಳಿದ ಬೀದರ್ನ ಒಂದೇ ಕುಟುಂಬದ 3 ಸೇರಿದಂತೆ ಒಟ್ಟು 5 ಜನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ನಾವು ಬೀದರ್ ನಗರದ ಲಾಡಗೇರಿಯಲ್ಲಿದ್ದೀವಿ. ಇಡೀ ಬಡಾವಣೆ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಈ ಒಂದು ಘಟನೆಯಿಂದ ನಿಜಕ್ಕೂ ಸಾಕಷ್ಟು ಈ ಒಂದು ಬಡಾವಣೆ ಕುಟುಂಬಸ್ಥರಿಗೆ ಒಂದು ಶಾಕ್ ಆಗ್ಯದ ಅಂತ ಹೇಳ್ಬೋದು. ಕಳೆದ 18ರಂದು ಇದೇ ಒಂದು ಬಡಾವಣೆಯಿಂದ ಸಾಕಷ್ಟು ಒಂದು ಸಂಭ್ರಮದಿಂದ ಕ್ಲೂಸರಲ್ಲಿ 14 ಜನ ಏನೀಗಾಗಲೇ ಉತ್ತರ ಪ್ರದೇಶದ ಮಹಾಕುಂಭಮೇಳ ಪ್ರಯಾಗ್ರಾಜ್ ತೆರಳಿದರು. ಪ್ರಯಾಗ್ರಾಜ್ದಲ್ಲಿ ಪುಣ್ಯ ಸ್ನಾನ ಮುಗಿಸಿಕೊಂಡು ಕಾಶಿಗೆ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ನಡೆದಂಥ ದುರಂತ ನಿಜಕ್ಕೂ ಸಾಕಷ್ಟೊಂದು ನೋವಿಲ್ಲ ಆವರಿಸಿದೆ. ಇಲ್ಲಿ ಬಡಾವಣೆಯವರಿದ್ದಾರೆ. ಸರ್, ಏನಾಗಿದೆ ಘಟನೆ? ಯಾವಾಗ ಹೋದರು? ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾವು ಮೊಬೈಲ್ ಮಾತಾಡಿದ್ದೆ ಸರ್, ಮೊಬೈಲ್ ನಂತರ ಹಿಂಗಾಗಿದೆ 5 ಗಂಟೆಗೆ ಏನಾಗಿದೆ? ಡೆತ್ ಆಗಿದ್ದಾರೆ ಒಂದು 6 ಜನ ಅಂತ ಹೇಳಿದ್ದಾರೆ ಸರ್. ಎಲ್ಲಾಗಿದೆ ಆಕ್ಸಿಡೆಂಟು? ಹೆಂಗಾಗಿದೆ? ಯಾವ ಗಾಡಿ ಹೋಗಿದೆ? ಲಾರಿ ಆಗಿದೆ ಇವರು. ಇಲ್ಲಿ ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತು ಏನಾಗಿದೆ ಸರ್? ಹೆಂಗೆ ಘಟನೆ ಇದೆ? ಹೆಂಗೆ ಅವರು ಬೆಳಗ್ಗೆ ಪ್ರಯಾಗ್ರಾಜ್ಲಿಂದ ಕಾಶಿಗೆ ಹೊರಡ್ತಿದ್ರು ಸರ್. ಪ್ರಯಾಗ್ರಾಜ್ಲಿಂದ ಕಾಶಿ ಹೋಗೋಪರಿ ಮಸ್ಕಿನಾಗ ಏನೋ ಅಲ್ಲಿ ರಾಯ್ಪುರ್ ಅಂತೇಳಿ ವಿಲೇಜ್ ಇದೆ ಒಂದು. ಅಲ್ಲಿ ಬೆಳಗ್ಗೆ ಲಾರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಒಂದೇ ಫ್ಯಾಮಿಲಿದಲ್ಲಿ 5 ಜನ ಡೆತ್ ಆಗಿದೆ. ಮತ್ತು ಈಗಾಗಲೇ ನಾವು ಬೀದರ್ SP ಸರ್ ಅವ್ರಿಗೆ ಮಾತಾಡೀನಿ. ಬೀದರ್ SP ಸರ್, DC ಮೇಡಮ್ಗೆ ಮತ್ತು ನಮ್ಮ ಬೀದರ್ ಉಸ್ತುವಾರಿ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಭೀ ಮಾತಾಡಿದೆವು. ಈಗ ಅವ್ರು ಆಗಲೇ ಅಲ್ಲೆಲ್ಲ ಬೀದರ್ ನಮ್ದು ವಾರಣಾಸಿ SP ಜೊತೆ ಮಾತಾಡಿದ್ದಾರೆ ಈಶ್ವರ್ ಸಾಬರು. ಮಾತಾಡೋಲ್ಲಿಂದೆಲ್ಲ ವ್ಯವಸ್ಥೆ ಮಾಡಕತ್ತಾರ. ಅಲ್ಲಿಂದ ತರದ ಪ್ರಯತ್ನನೂ ಮಾಡತ್ತಾರ ಅವ್ರು ಭೀ. ಅಂದರೆ ಟೋಟಲ್ ಎಷ್ಟು ಜನ ಹೋಗಿರು ಸರ್? ಯಾವ ಡೇಟಿಗೆ ಹೋಗಿರು? ಇಲ್ಲಿಂದ ಮೊನ್ನೆ ಮಂಗಳವಾರ ದಿವಸ ಬೆಳಗ್ಗೆ ಹೋಗಿರು. ಇಲ್ಲಿಂದ ಟೋಟಲ್ 13 ಜನ ಹೋಗಿರು. 13 ಜನರಿಗೆ 5 ಜನ ಸಾವು ಆಗಿದೆ, ಒಂದು 7 ಜನ ಗಾಯಾಲಾಗಿದ್ದಾರೆ ಭಾಳ. ಸಿಕ್ಕಿದೆ ಸರ್. ಅಂದ್ರೆ ಎಲ್ಲಿಗೆ ಹೋಗಿರೋರು ಈಗ? ಮತ್ತೆ ಆಗಲಿ ಅಂದ್ರೆ ಎಲ್ಲಿಪ್ಪ ಅಂದ್ರೆ ಪ್ರಯಾಗ್ರಾಜ್ ಹೋಗಿ ಮುಗಿಸಿ ಕಾಶಿ ಹೋಗ್ತಾ ಇದ್ದಾರೆ ಹೆಂಗೆ ಸರ್? ಪ್ರಯಾಗ್ರಾಜ್ ಮುಗಿಸಿ ಕಾಶಿ ಹೋಗುತ್ತಿದ್ದರು. ಕಾಶಿ ಇವತ್ತು ಹೋಗೋತ್ರ ಬೆಳಗ್ಗೆ ಆಗಿದೆ ಸರ್ ಇದು. ಸೊ ಇದು ಈ ಒಂದು ಬಡಾವಣೆಯ ನಿವಾಸಿಗಳ ಮಾತಂತ ಹೇಳ್ಬೋದು. ಇಂದು ಬೆಳಗ್ಗೆ ನಸುಕಿನ ಜಾವ ನಡೆದಂಥ ಒಂದು ದುರಂತ ನಿಜಕ್ಕೂ ಇಡೀ ಲಾಡಗೇರಿ ಬಡಾವಣೆಯಲ್ಲಿ ಒಂದು ಮೌನ ಆವರಿಸಿ ಸಾಕಷ್ಟು ಒಂದು ದುಃಖದಲ್ಲಿ ಇಡೀ ಕಾಲೋನಿಯ ಜನರಿದ್ದಾರೆ ಅಂತ ಹೇಳ್ಬೋದು. ಪುಣ್ಯ ಸ್ನಾನ ಮುಗಿಸಿಕೊಂಡು ಕಾಶಿಗೆ ತೆರಳ್ತಾ ಇದ್ದರು. ಆ ಸಂದರ್ಭದಲ್ಲಿ ನಡೆದಂಥ ಭೀಕರ ರಸ್ತೆ ಅಪಘಾತ ನಿಜಕ್ಕೂ ಕಾಲೋನಿ ಜನರಿಗೆ ಮಾತು ಬಾರದಂತೆ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ಮರ್ಕಲ ರಿಪಬ್ಲಿಕ್ ಕನ್ನಡ, ಬೀದರ್.